ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬ್ಯಾಂಗ್ಳೂರು ಸಂತೆ ಮೇಳದ ನಾನು ತೋರಿಸ್ತಾ ಇರೋದು. ಇದು ಬಂದುಬಿಟ್ಟು ನಿಮಗೆ 3 ಮೇಯಲ್ಲಿ ಸ್ಟಾರ್ಟ್ ಆಗಿರೋದು, ಲಾಸ್ಟ್ 9 ಜೂನ್ ತನಕ ಇರುತ್ತೆ. ಇದು ಬಂದುಬಿಟ್ಟು ನಿಮಗೆ HMT ಕದಂಬ ಹೋಟೆಲ್ ಇದೆ ಅಲ್ವಾ, ಅಲ್ಲಿ ಆಪೋಸಿಟಲ್ಲೇ ಗ್ರೌಂಡಲ್ಲಿ ಹಾಕಿರೋದು ಇದು ಮೇಳ, ಸಂತೆ ಮೇಳ ಅಂತ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗೆ ಅವಾಗೂ ಕನ್ಫ್ಯೂಷನ್ ಏನಾದರೂ ಆಯಿತು ಅಂದರೆ HMT ಹಾಸ್ಪಿಟ್ಲ್ ಆದಮೇಲೆ ಸ್ವಲ್ಪ ಮುಂದೆ ಬಂದರೆ ಅಲ್ಲೇ ಗ್ರೌಂಡಲ್ಲಿ ಹಾಕಿರ್ತಾರೆ ಈ ಮೇಳ. ಇಲ್ಲಿ ಬಂದುಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಸೆರಾಮಿಕ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಕಲೆಕ್ಷನ್ಸ್ ತುಂಬ ಇಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಹೇಳ್ತಾ ಇರೋದು, ಒಂದು ಸಲ ನೀವು ಹೋಗಿ ಭೇಟಿ ಮಾಡಿ, ನಿಮಗೆ ಇಷ್ಟ ಆಗಿರೋದೆಲ್ಲ ಯೂನಿಕ್ ಪೀಸಸ್ ಎಲ್ಲ ಸಿಗುತ್ತೆ ನೋಡಿ. ಜಾರ್ಗಳು, ಕಪ್ಸು, ಕಾಫಿ ಕಪ್ಸು, ಟೀ ಕಾಫಿ ಸೆಟ್ಸ್ಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಒಂದೊಂದರಲ್ಲಿನೂ ಎಷ್ಟು ಪೀಸಸ್ ಇಟ್ಟಿದ್ದಾರೆ ಅಂದರೆ ನಮ್ಗೆ ಎಷ್ಟು ಬೇಕಾದ್ರೂ ತೊಗೋಬೋದು, ಅಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ದಾರೆ ಅಲ್ಲಿ ನೋಡಿ. ಜಾರೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ, ಕಾಫಿ ಇದು ಮಗ್ ಥರ ಎಲ್ಲ ಇಟ್ಟಿದ್ದಾರೆ. ಮತ್ತು ಇಲ್ಲಿ ನೋಡಿ, ಇದು ಕಪ್ಸ್ಗಳೆಲ್ಲ ಎಷ್ಟು ಕಲರ್ಸ್ ಇಟ್ಟಿದ್ದಾರೆ ಅಂದರೆ ಆರೆಂಜು, ಗ್ರೀನು, ಯೆಲ್ಲೋ, ವೈಟ್ ಕಲರಲ್ಲಿ, ತುಂಬ ಕಲರ್ಸ್, ಬ್ಲ್ಯಾಕ್ ಕಲರಲ್ಲಿ, ವೈಟ್ ಕಲರಲ್ಲಿ, ಗ್ರೀನು, ಬ್ಲೂ, ಈ ಥರ ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಮತ್ತು ಜಾರ್ಗಳೆಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಸೆಟ್ಟೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಅದರಲ್ಲೂ ಕಲರ್ಸ್ಫುಲ್ಲಾಗಿ ಇಟ್ಟಿದ್ದಾರೆ. ಕಲೆಕ್ಷನ್ಸ್ ಇನ್ನೂ ಬೇಕು ಅಂದ್ರೂ ಒಳಗಡೆ ಸೈಡ್ ಇರುತ್ತೆ, ಅವರು ತುಂಬ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಉಪ್ಪಿನ ಜಾರ್ಗಳು ಮತ್ತು ಪಿಕ್ಕಲ್ಸ್ಗೆ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡಿ. ಇದು ಮನೆ ಡೆಕೋರೇಟಿವ್ ಐಟಮ್ಸ್ಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ಒಂದೊಂದೇ ತೋರಿಸ್ತಾ ಇದ್ದೀನಿ. ಡೆಕೋರೇಟ್ ಮಾಡೋದಕ್ಕೆ, ಮನೆ ಒಳಗಡೆ ಇಟ್ಕೊಳ್ಳೋದಕ್ಕೆ, ಔಟ್ಸೈಡ್ ಏನಾದರೂ ಗಿಡಗಳ ಹತ್ರ ಇಡೋದಕ್ಕೆ ತುಂಬ ಚೆನ್ನಾಗಿತ್ತು. ಒಂದೊಂದು ಡಕ್ಕುಗಳ್ದು, ಮತ್ತು ಮನೆ ಮುಂದೆ ಗಾರ್ಡನ್ ಏನಾದರೂ ಇದ್ದರೆ ಅದ್ರ ಅಲ್ಲಿನೂ ಡೆಕೋರೇಟ್ ಮಾಡೋದಕ್ಕೆ, ಮತ್ತು ಮನೆ ಒಳಗಡೆನೂ ಡೆಕೋರೇಟ್ ಮಾಡೋದಕ್ಕೆ ತುಂಬ ಐಟಮ್ಸ್ ಎಲ್ಲ ಇಟ್ಟಿದ್ದರು. ತೋರಿಸ್ತಾ ಇದ್ದೀನಿ ನೋಡಿ, ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಒಂದು ಸಲ ನೀವು ಹೋಗಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಹೇಳ್ತಾ ಇರೋದು. ಇದು ಬಂದುಬಿಟ್ಟು ನಿಮಗೆ ಜೂನ್ 9 ಲಾಸ್ಟ್ ಆಗುತ್ತೆ. ಇದು ವರ್ಷಕ್ಕೊಂದು ಸಲ ಹಾಕ್ತಾರೆ ಇಲ್ಲಿ ಮೇಳ. ಇಲ್ಲ ಸೆಂಟ್ರಲ್ಲೂ ಹಾಕ್ತಾರೆ, ಇದು ಸಮ್ಮರ್ಗೆ ಅಂತ ಹಾಕಿರೋದು. ಸೊ ಹಾಗಾಗಿ ನಿಮಗೆ ನಾನು ಹೋದಾಗ ಇದೊಂದು ವಿಡಿಯೋ ಮಾಡಿ ಸಣ್ಣದಾಗಿ ಹಾಕಿದ್ದೀನಿ ನೋಡಿ. ಎಷ್ಟು ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ನೀವು ಡಿಫ್ರೆಂಟ್ ಆಗಿರೋಂಥದ್ದು ಏನಾದರೂ ಹುಡುಕ್ತಾ ಇದ್ದರೆ ಸೆರಾಮಿಕ್ಕಲ್ಲಿ, ಇಲ್ಲಿ ತುಂಬಾ ಡಿಫ್ರೆಂಟ್ ಆಗಿರೋದು ಕಲೆಕ್ಷನ್ಸ್ ಸಿಗುತ್ತೆ. ಹಾಗಾಗಿ ಒಂದು ಸಲ ಹೋಗಿ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ನೋಡಿ. ಒಂದೊಂದೂ ಪೀಸಸ್ಸು ಡಿಫ್ರೆಂಟಾಗಿ ಇಟ್ಟಿದ್ದಾರೆ ಅಲ್ಲಿ. ನಾವು ಒಂದೇ ಕಡೆ ಇಲ್ಲಿ ಎಲ್ಲ ಡಿಫ್ರೆಂಟ್ ಐಟಮ್ಸು ಇಟ್ಟಿರೋದ್ರಿಂದ ನಮಗೆ ಬೇರೆ ಕಡೆ ಹೋಗೋ ಕೆಲಸ ಇರಲ್ಲ, ಇಲ್ಲೇ ಎಲ್ಲ ಸಿಕ್ಬಿಡುತ್ತೆ ಸೆರಾಮಿಕ್ಕಲ್ಲಿ ನೋಡಿ. ಎಷ್ಟು ಥರ ಇಟ್ಟಿದ್ದಾರೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು. ನೀವು ಒಂದು ಸಲ ಹೋಗಿ ಅಲ್ಲಿ ತಗೊಳ್ಳೋದಾದರೆ ತಗೊಳ್ಳಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಪಾಟ್ಗಳು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಪಾಟ್ಗಳೆಲ್ಲ ಇಟ್ಟಿದ್ದಾರೆ. ಸೆರಾಮಿಕ್ ಅಂದರೆ ನೋಡೋಕ್ಕೇ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಗಿಡಗಳು ಹಾಕಿ ಇಟ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಡಿಫ್ರೆಂಟ್ ಆಗಿದೆ ನೋಡಿ. ಮತ್ತು ಇಲ್ಲಿ ಬಂದುಬಿಟ್ಟು ಇನ್ನೂ ಡಿಫ್ರೆಂಟ್ ಆಗಿರೋವಂಥದ್ದು ಮನೆಗೆ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಇಟ್ಟಿದ್ರು, ಅದನ್ನು ವಿಡಿಯೋ ಮಾಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿದೆ. ಡೆಕೋರೇಟಿವ್ ಐಟಮ್ಸೇ ಇದೂ ಅಷ್ಟೇ. ಇದು ವುಡ್ಡನಲ್ಲಿರೋವಂಥದ್ದೆಲ್ಲ ಇಟ್ಟಿದ್ದಾರೆ. ಮತ್ತು ಕ್ಲಾಕ್ಗಳು, ವುಡ್ಡನಲ್ಲಿ ಸೌಟ್ಗಳು ಅದೆಲ್ಲ ಇಟ್ಟಿದ್ದರು. ಜಸ್ಟ್ ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಮಕ್ಕಳಿಗೆ ಪೆನ್ಸು, ಪೆನ್ಸಿಲ್ಸು, ಡಿಫ್ರೆಂಟ್ ಪೆನ್ಸಿಲ್ಗಳು ಅದೆಲ್ಲ ತುಂಬ ಇಟ್ಟಿದ್ದರು. ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ನಿಮ್ಗೆ ಏನೇನು ಸಿಗುತ್ತೆ ಅಂತ ಒಂದು ಐಡಿಯಾ ಬಂದುಬಿಡುತ್ತೆ ಫ್ರೆಂಡ್ಸ್. ನಾನು ಬಂದುಬಿಟ್ಟು ಯಾವುದು ಎಷ್ಟು ಪ್ರೈಸ್ ಅಂತ ನಾನು ಯಾವುದನ್ನು ಕೇಳೋಕ್ಕೋಗಿಲ್ಲ, ಜಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಹೋಗಿಬಿಟ್ಟು ಪರ್ಚೇಸ್ ಮಾಡ್ಕೋಬೋದು ನೋಡಿ. ವುಡ್ಡನಲ್ಲಿ ಎಷ್ಟೆಷ್ಟು ಚೆನ್ನಾಗಿದೆ ನೋಡಿ. ಒಂದೊಂದು ಐಟಮ್ಸೂ ತುಂಬ ಚೆನ್ನಾಗಿದೆ. ಡಿಫ್ರೆಂಟಾಗಿ ನಾವು ಮಾಡ್ಕೋಬೇಕು ಅಂತ ಏನಾದರೂ ಇದ್ದರೆ ಇಲ್ಲಿ ಹೋದರೆ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ಬೆಲ್ಸ್ಗಳು, ತುಂಬ ಹ್ಯಾಂಗ್ ಮಾಡೋವಂಥದ್ದು ಬೆಲ್ಸ್ಗಳೆಲ್ಲ ಇತ್ತು. ತುಂಬ ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ಮತ್ತು ಇಲ್ಲಿ ಬಂದುಬಿಟ್ಟು ವುಡ್ಡನಲ್ಲಿ ಡಿಫ್ರೆಂಟಾಗಿ ಊದ್ಕಡ್ಡಿ ಇಡೋದಕ್ಕೆ, ಮತ್ತು ಸಾಂಬ್ರಾಣಿ ಹೊಗೆ ಬರೋದಕ್ಕೆಲ್ಲ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ನೋಡಿ, ಗಡಿಯಾರ ಅಷ್ಟೇ, ಕ್ಲಾಕ್ ಎಲ್ಲ ತುಂಬ ಚೆನ್ನಾಗಿಟ್ಟಿದ್ದಾರೆ. ಮತ್ತು ತೋರಣಗಳು ಇಟ್ಟಿದ್ದಾರೆ. ತೋರಣಗಳು ಅಷ್ಟೇ ಡಿಫ್ರೆಂಟಾಗಿತ್ತು ನೋಡಿ. ಕ್ಲಾಕ್ದು ತೋರಿಸ್ತಾ ಇದ್ದೀನಿ ನಿಮಗೆ. ಲ್ಯಾಂಪು, ಕ್ಯಾಂಡಲ್ಸ್ದು, ಮತ್ತು ಏನೇನೋ ಇಟ್ಟಿದ್ದಾರೆ ಫ್ರೆಂಡ್ಸ್. ನಿಮ್ಗೂ ಹೋದರೆ ಅಲ್ಲೊಂದು ನಿಮಗೊಂದು ಐಡಿಯಾ ಬಂದುಬಿಡುತ್ತೆ.
ಒಂದು ಸಲ ಕರ್ಕೊಂಡೋಗಿ ಮಕ್ಳಿಗೆ ಸಮ್ಮರ್ ಹಾಲಿಡೇ ಇರುತ್ತಲ್ಲ, ಈವ್ನಿಂಗ್ ಕರ್ಕೊಂಡೋದ್ರೆ ಮಕ್ಕಳಿಗೆ ಆಟ ಆಡಿಸ್ಕೊಂಡು ನಮಗೇನು ಬೇಕಾದರೂ ಐಟಮ್ಸನ್ನ ತಗೊಂಡು ನಾವು ಬರ್ಬೋದು ಫ್ರೆಂಡ್ಸ್. ಮತ್ತು ನೋಡಿ ನಾನು ಹೇಳ್ದೆಲ್ಲ ಮಕ್ಳಿಗೆ ಆಟ ಆಡಿಸ್ಬೋದು ಅಂತ, ಅಲ್ಲಿ ಯಾವ ಥರ ಆಟ ಆಡೋದಕ್ಕೆಲ್ಲ ಇಟ್ಟಿದ್ದಾರೆ ಅಂತ ಅದೊಂದು ಸಣ್ಣದಾಗಿ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ಒಳಗಡೆ ಬಂದರೆ ನಿಮಗೆ ಬೆಡ್ಶೀಟ್ಗಳು ಮತ್ತು ಮ್ಯಾಟ್ಗಳು ಎಲ್ಲ ಹ್ಯಾಂಡ್ಲೂಮ್ ಬೆಡ್ಶೀಟ್ಗಳೇ ಇಟ್ಟಿರೋದು. ಹ್ಯಾಂಡ್ಲೂಮ್ ಕಾಟನ್ ಅಂತ ಹೇಳ್ತಿದ್ರು. ಟವಲ್ಸ್ಗಳು, ಮ್ಯಾಟ್ಗಳು ಮತ್ತು ಬೆಡ್ಶೀಟ್ಗಳು, ಬ್ಲ್ಯಾಂಕೆಟ್ಸ್ಗಳು, ಕಾಟನಲ್ಲಿ ಬ್ಲ್ಯಾಂಕೆಟ್ಸ್ಗಳು ಎಲ್ಲ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ನಾನು ಹೇಳ್ದಂಗೆ ನಿಮ್ಗೆ ಯಾವುದೂ ರೇಟ್ಗಳೆಲ್ಲ ಯಾವುದೂ ಕೇಳಿಲ್ಲ. ನೀವು ಹೋದರೆ ನಿಮಗೇ ಗೊತ್ತಾಗುತ್ತೆ. ನೀವು ಹೋದರೆ ಸಮ್ಮರ್ ಹಾಲಿಡೇಗೆ ನಮಗೂ ಈವ್ನಿಂಗ್ ಒನ್ ಡೇ ಸ್ಪೆಂಡ್ ಮಾಡ್ಬೋದು ಅಲ್ಲಿ. ಆ ಥರ ಇದೆ. ತುಂಬ ಚೆನ್ನಾಗಿದೆ. ಡಿಫ್ರೆಂಟ್ ಕಲೆಕ್ಷನ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ಹೋಗಿಬಿಟ್ಟು ಮಕ್ಳಿಗೆ ಆಟ ಆಡಿಸ್ಕೊಂಡು, ಅಲ್ಲೂ ಎದುರುಗಡೆನೇ ಹೋಟೆಲ್ಲೂ ಇದೆ. ಸೊ ಅಲ್ಲಿ ತಿಂದ್ಕೊಂಡು ಮಾಡಿಕೊಂಡು ಒಂದು ದಿನ ಇಲ್ಲಿ ಸ್ಪೆಂಡ್ ಮಾಡ್ಬೋದು. ಮೀನ್ಸ್ ಈವ್ನಿಂಗಲ್ಲಿ ವುಡ್ಡನ್ನೆಲ್ಲಿ ನೋಡಿ ಮಕ್ಳಿಗೆ ಆಟ ಆಡೋದಕ್ಕೆ ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ ಅಂದರೆ ಡಿಫ್ರೆಂಟ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಈ ಪ್ಲ್ಯಾಸ್ಟಿಕಲ್ಲಿ ಬರುತ್ತಲ್ಲ, ಅದಕ್ಕಿಂತ ಈ ಥರ ವುಡ್ಡನ್ನು ತೀರಿಸ್ಕೊಟ್ರೆ ಮಕ್ಕಳು ಆಟ ಆಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೆಣ್ಮಕ್ಳಿಗೆ ಬೇಕಾಗಿರೋದು ಜ್ಯುವೆಲರ್ಸು ಮತ್ತು ಇಯರಿಂಗ್ಸು, ಈ ಥರ ಡಿಫ್ರೆಂಟಾಗಿ ಇರೋದು ಜುಮ್ಕಾಸು, ಕ್ಲಿಪ್ಸ್ಗಳು ಮತ್ತು ಕಾಸ್ಮೆಟಿಕ್ಸು ಎಲ್ಲ ಇಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲೂ ಅಷ್ಟೇ, ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು. ಏನು ಅಷ್ಟೊಂದು ಕಲೆಕ್ಷನ್ ಇಲ್ಲ ಅಂದ್ರೂ ಇರೋದ್ರಲ್ಲಿ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಇಲ್ಲಿ ಬಂದುಬಿಟ್ಟು ಹ್ಯಾಂಡ್ಲೂಮ್ ಕಾಟನಲ್ಲಿ ಬೆಡ್ಶೀಟ್ಗಳು ಅದನ್ನು ಇಟ್ಟಿದ್ದಾರೆ. ಟವಲ್ಸ್ಗಳು, ಬ್ಯಾಂಗಲ್ಸ್ ನೋಡಿ ಡಿಫ್ರೆಂಟ್ ಆಗಿದೆ. ಪ್ಲೈನಲ್ಲಿ ಒಂಥರ ಮಣ್ಣಿಂದು ಬಳೆಗಳು ತುಂಬ ಚೆನ್ನಾಗಿತ್ತು. ಮತ್ತು ನೋಡಿ ಇಲ್ಲಿ ಬೀನ್ ಬ್ಯಾಗ್ಸ್ ಎಲ್ಲ ಇಟ್ಟಿದ್ದಾರೆ. ಹಾಗೆ ಕ್ಲಾತ್ಗಳು, ನಮಗೆ ಶಾರ್ಟ್ಸು ಮತ್ತು ನೈಟ್ ಡ್ರೆಸ್ಸಸ್ದು ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ನೋಡಿ ಇಲ್ಲಿನೂ ಅಷ್ಟೇ ಲೈಟ್ಸ್ ಅಲ್ಲಿ ಬರುತ್ತಲ್ಲ ಮನೆಗೆ ಹ್ಯಾಂಗ್ ಮಾಡೋವಂಥದ್ದು ಲೈಟ್ಸ್ಗಳೆಲ್ಲದು ಎಲ್ಲ ಇಟ್ಟಿದ್ದಾರೆ. ಅದನ್ನು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೀವು ಇಲ್ಲಿ ಹೋದರೆ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ. ಸಂಡಿಗೆಗಳು ಇಟ್ಟಿದ್ದಾರೆ ತಿನ್ನೋಕ್ಕೆ, ಹಪ್ಳಗಳು ಅದೊಂದು ಮತ್ತು ಪಿಕ್ಕಲ್ಸ್ದು ಎಲ್ಲನೂ ಇಟ್ಟಿದ್ದಾರೆ. ಅದು ಚೆನ್ನಾಗಿತ್ತು. ಟೇಸ್ಟ್ ನೋಡಿದ್ವಿ, ಚೆನ್ನಾಗೇ ಇತ್ತು ಅಲ್ಲಿ. ನೋಡಿ ಮನೆಗೆ ಬೇಕಾಗಿರೋ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಮತ್ತು ತರಕಾರಿ ಕಟ್ ಮಾಡೋದು ಡಿಫ್ರೆಂಟಾಗಿ ಕಟ್ ಮಾಡೋಂಥದ್ದು ಅದೂ ಅಷ್ಟೇ ಚೆನ್ನಾಗಿತ್ತು ಅಲ್ಲಿ. ಬಟ್ ನಾನೇನು ರೇಟ್ ಏನು ಕೇಳೋಕ್ಕೆ ಹೋಗಿಲ್ಲ, ವಿಡಿಯೋ ಮಾಡ್ಕೊಂಡಿದ್ದು ಅಷ್ಟೇ. ನನಗೇನು ಬೇಕೋ ಐಟಮ್ಸು ಅದನ್ನು ತಗೊಂಡು ಲಾಸ್ಟಲ್ಲಿ ನಾನು ಬಂದಿದ್ದು. ಫಸ್ಟು ಫುಲ್ ವಿಡಿಯೋ ಮಾಡ್ಕೊಂಡ್ಬಿಟ್ಟೆ. ಬುಕ್ಸೂ ಅಷ್ಟೇ, ದೇವ್ರದ್ದು ಬುಕ್ಸ್ ಎಲ್ಲನೂ ತುಂಬ ಇಟ್ಟಿದ್ದಾರೆ. ಬುಕ್ಸ್ಗಳು ದೇವ್ರದ್ದು ಬುಕ್ ಅಲ್ಲದೆ ಇನ್ನೂ ನಮಗೆ ಮೆಡಿಟೇಷನ್ದು ಜ್ಞಾನ ಮಾಡೋಂಥದ್ದು ಆ ಥರ ಬುಕ್ಸ್ ಎಲ್ಲನೂ ಇಟ್ಟಿದ್ದಾರೆ. ಇಲ್ಲಿ ಸ್ವೀಟ್ ಐಟಮ್ಸು, ಗರಂ ಮಸಾಲ ಐಟಮ್ಸ್ಗಳೆಲ್ಲ ಇಟ್ಟಿದ್ದಾರೆ. ಮತ್ತು ಪಿಕ್ಕಲ್ಸ್ ಎಲ್ಲನೂ ತುಂಬ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಯಿತು ಅಂದರೆ ತೊಗೊಳ್ಳಿ. ಇಲ್ಲಿ ಬಂದುಬಿಟ್ಟು ಕುರ್ತಾಸ್ ಎಲ್ಲ ಇಟ್ಟಿದ್ದಾರೆ. ಎಲ್ಲ ಬಂದು ಕಾಟನಲ್ಲೇ ಇಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಮತ್ತು ಸ್ಯಾಂಡಲ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಸ್ಯಾಂಡಲ್ಸ್ ಎಲ್ಲ ಇಟ್ಟಿದ್ದಾರೆ. ಲೇಡೀಸ್ ಬೇಕಾಗಿರೋದು ತುಂಬ ಸ್ಯಾಂಡಲ್ಸ್ ಇಟ್ಟಿದ್ದಾರೆ. ಡಿಫ್ರೆಂಟ್ ಕಲೆಕ್ಷನ್ಸ್ ಇತ್ತು ಅಲ್ಲಿ. ಜೆಂಟ್ಸ್ಗೂ ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಕಾಟನಲ್ಲೇ ಇಟ್ಟಿದ್ದಾರೆ. ಕಾಟನ್ ಪ್ಯಾಂಟ್ಗಳು, ಶರ್ಟ್ಗಳು, ಜುಬ್ಬಾ ಐಟಮ್ಸ್ ಎಲ್ಲ ತುಂಬ ಇಟ್ಟಿದ್ದಾರೆ. ಅಲ್ಲಿನೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಜೆಂಟ್ಸಿಗೆ ಕಲೆಕ್ಷನ್ಸು ಅಷ್ಟೇ ತುಂಬ ಕಾಟನಲ್ಲೇ ಇಟ್ಟಿದ್ರು. ಎಲ್ಲ ಹ್ಯಾಂಡ್ಲೂಮ್ ಕಾಟನ್ಸ್ ಅಂತ ಹೇಳ್ತಾಯಿದ್ರು. ಚೆನ್ನಾಗಿತ್ತು. ಮತ್ತು ಇಲ್ಲಿ ಬಂದುಬಿಟ್ಟು ನಿಮಗೆ ಪ್ಲಾಜಾ ಪ್ಯಾಂಟ್ಗಳು, ಹಾಗೆ ನೈಟಿಗಳು, ಫ್ರಾಕ್ಸ್ಗಳು, ಲಾಂಗ್ ಮಿಡೀಸು, ಲಾಂಗ್ ಕುರ್ತಾಸು ಈ ಥರದ್ದೆಲ್ಲ ತುಂಬ ಇಟ್ಟಿದ್ದಾರೆ. ಇಲ್ಲೂ ಚೆನ್ನಾಗಿತ್ತು ಕಲೆಕ್ಷನ್ಸು. ಟಾಪ್ಸ್ ಅಂತೂ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಿ. ಎಲ್ಲ ಕಲೆಕ್ಷನ್ಸು ತುಂಬಾ ಚೆನ್ನಾಗಿದೆ. ಮತ್ತು ಇಲ್ಲಿ ಹಾಗೆ ಬಂದರೆ ಇನ್ನೂ ಡಿಫ್ರೆಂಟ್ ಆಗಿರೋದು ಟಾಪ್ಸ್ ಎಲ್ಲ ಇಟ್ಟಿದ್ದರು. ಇಲ್ಲೂ ತುಂಬಾ ಚೆನ್ನಾಗಿತ್ತು. ಹಾಗೆ ಮನೆಗೆ ಬೇಕಾಗಿರೋ ಫ್ಲೋರ್ ಮ್ಯಾಟ್ಸ್ಗಳು, ಬೇರೆ ಮ್ಯಾಟ್ಗಳೆಲ್ಲ, ಆ್ಯಂಟಿ ಸ್ಕಿಡ್ ಮ್ಯಾಟ್ಗಳೆಲ್ಲ ತುಂಬ ಇಟ್ಟಿದ್ದರು. ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.